ಈಗ ನಮ್ಮ ದೇಶಿ ವೆಂಕಟೇಶ್ ಹೇಳ್ತಾ ಇದ್ರು ನಮ್ಮ ವೆಂಕಟ ಆರ್ಯನ ಬಗ್ಗೆ. ಇಂತಿ ನಮ್ಮ ಬೈರ ಅನ್ನೋ ಪಿಕ್ಚರು ಸಾಕಷ್ಟು, ಯಾಕಂದ್ರೆ ನಮ್ಮ ಕನಕ್ಪುರ ಹುಡುಗನೇ ನಮ್ಮ ಗೌಡ. ಆವಾಗ ಪ್ರತಿಯೊಂದು ಅಂತ ನಾನು ನಿಂತ್ಕೊಂಡು ಇದು ಮಾಡಿದ್ದೆ. ಆಮೇಲೆ ಸರಿ ಊರಿಗೆ ಹೋದ್ಮೇಲೆ ಸೇಮ್ ನಮ್ಮ ದೇಶಿ ವೆಂಕಟೇಶ್ ಅವ್ರು ಹೇಳ್ದಂಗೆನೆ ಈ ಥರ ಮೈ ನೇಮ್ ಇಸ್ KD ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದು ಕೊಟ್ಟೆ ದೇಶಿ. ನಾನು ಆಶ್ಚರ್ಯ, ಏನಪ್ಪ ನೀನು ಏನು ಹಿಂಗೆ ಕತೆ ಹಿಂಗೆ ಅಂತೇಳಿ ಅಂತ. ಸರ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ, ಹೆಂಗೆ ನನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅವನು ಸಖತ್ ಕಾನ್ಫಿಡೆನ್ಷಿಯಲ್ ಹುಡುಗ, ಅವನು ತುಂಬಾ. ಆಮೇಲೆ ಅವನ ಮಾತಲ್ಲಿ ಒಂದು ಇದಿದೆ ಮಾತ್ರ. ಬಟ್ ಭಾಳ ಖುಷಿ ಆಯಿತು. ಅದು ಕೂಡ ಇವತ್ತೇನು ಅಲ್ಲಿಂದ ನಾನು ಕಳಿಸ್ಬಿಟ್ಟು ಇಮೇಲ್ ಬರ್ತೀನಿ. ಆ ಒಂದು ಪ್ರೀತಿಗೆ ಬಂದಿದ್ದೀನಿ, ಚೆನ್ನಾಗಿ ಬಂದಿದೆ ವೆಂಕಟಾರ್ಯನ್. ಆಮೇಲೆ ಸರ್ ಡೈರೆಕ್ಟ್ರೆ ಚೆನ್ನಾಗಿ ಮಾಡಿದ್ರಿ, ಭಾಳ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್. ನಾವು ಇಂತಿ ನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಥಿಯೇಟರ್ ಅಷ್ಟು ನಾವೇ ಅದನ್ನ ಪ್ರಮೋಟ್ ಸರಿಯಾಗಿ ಮಾಡಲಿಲ್ವೋ ಅಥವಾ ಸರಿಯಾಗಿ ರೀಚ್ ಮಾಡಲಿಲ್ಲೋ ಗೊತ್ತಾಗ್ಲಿಲ್ಲ. ಕೋವಿಡ್ ಬಂದ್ಬಿಡ್ತು. ಆ ಟೈಮಲ್ಲಿ ಏನು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನಾವು ಬೇರೆ ಥರ OTT ಎಲ್ಲ ಪ್ಲ್ಯಾಟ್ಫಾರ್ಮ್ ಟ್ರೈ ಮಾಡಿದ್ವಿ, ಅದು ಸರಿಯಾಗಿ ಇದಾಗಲಿಲ್ಲ. ನೆಕ್ಸ್ಟು ನಮ್ಮ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು, ಈ ಥರ ಕೊಡ್ತೀರಾ ನಮಗೆ ಅಂದ್ಬಿಟ್ಟು. ಸರಿ ಹೋಗ್ಬಿಟ್ಟು ಕೊಟ್ವಿ, ಅವ್ರಿಗೆ ಒಂದು ಅಮೌಂಟು ಕೊಟ್ಬಿಟ್ವಿ. ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು. ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಹೆಂಗಾರು ಕೊಟ್ಬಿಟ್ಟಿದ್ದೀವಲ್ಲ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ ಸರ್ ಅಂತ ಹೇಳಿದ್ವಿ. ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು. ಒಂದೇ ತಿಂಗಳಲ್ಲಿ ಒಂದು 4 ಮಿಲಿಯನ್ ಹೋಗ್ಬಿಡ್ತು. ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯಿತು, ಅಲ್ಲಿ ರಿವ್ಯೂಸ್ ಆಗಲಿ ಎಲ್ಲ ಆಗಲಿ ತುಂಬ ನಮಗೆ ಇನ್ನೊಂದು ಮಾಡೋಕ್ಕೊಂದು ಇದು ಕೊಟ್ಬಿಡ್ತು. ಸರಿ ಅಂದ್ಬಿಟ್ಟು ಹಂಗೆ ಇದು ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನು ಪರ್ಚೇಸ್ ಮಾಡಿದ್ರು. ಅದಾದಮೇಲೆ ಫೋನ್ ಮಾಡ್ದೆ ನನಗೆ, ಈ ಥರ ಆಯಿತು ಸರ್ ಅಂತ. ಸರಿ ಅಂದ್ಬಿಟ್ಟು ಒಂದು 3-4 ಇಯರ್ಸ್ ಹಂಗೆ ಬಿಟ್ಬಿಟ್ವಿ. ಆಮೇಲೆ ತಿರ್ಗಿ ಕಾಲ್ ಮಾಡ್ದೆ ನನಗೆ ವೆಂಕಟು. ಮಾಡಿಬಿಟ್ಟು ಸರಿ ನೀವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ, ಬೇಡ ಕಣೋ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಡ, ಈಗ ಬಂದಿರೋ ದುಡ್ಡು ಸಾಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ. ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದ. ಸರಿ ಕತೆ ಏನು ಅಂತ ಕೇಳಿದಾಗ ಅವ್ನ ರೂಮ್ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಿದ್ವಿ. ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ. ಓಕೆ, ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ಥರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಸರ್ ಅಂದ್ಬಿಟ್ಟು ಹೇಳ್ದ. ನನ್ನ ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಮಾಡಿದೆ ಸರ್, ಅಷ್ಟು ತುಂಬ ಖುಷಿ ಆಯಿತು. ಯಾವುದೇ ಥರ ಒಂದು ಟೆಕ್ನಿಷಿಯನ್ಗಾಗಲಿ ಆರ್ಟಿಸ್ಟ್ಗೆ ಆಗಲಿ ಒಂದು ಯಾರು ಕೂಡ ಒಂದ್ ಬಗ್ಗೆ ಮಾತಾಡಲಿಲ್ಲ, ಪೇಮೆಂಟ್ ಆಗಲಿ ಯಾವುದೇ ಆಗಲಿ. ಅದೇ ಥರ ಇದರಲ್ಲೂ ಕೂಡ ಅದೇ ಥರ ಅವನು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿಕೊಟ್ಟ. ನನಗೂ ಈಸಿ ಆಯಿತು ಈ ಮಾಡೋಕ್ಕೆ. ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ಥರ ಮೈ ನೇಮ್ ಇಸ್ KD ಅಂತ ಹೇಳ್ದ. ಸರಿ ಡಿಸ್ಕಷನ್ ಮಾಡಿ ಎಲ್ಲ ಆರ್ಟಿಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ದುಡ್ಡು ಬೇಕಾಗಿರುತ್ತೆ. ಸೊ ಅವನು ಅವ್ರ ತಂದೆ ಎಲ್ಲ ಟ್ರೈ ಮಾಡ್ತಾರೆ, ಎಲ್ಲೂ ಆಗಲ್ಲ. ಅವ್ನಿಗೆ ಈಗ MLA ಅಂದರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು, ನಿಮ್ಗೆ ಏನೇ ಸಹಾಯ ಬೇಕಂದ್ರೆ ನನ್ನ ಹತ್ರ ಬನ್ರಪ್ಪ ಅಂತ. ಸೊ ಆ ಹುಡುಗ ಚಿಕ್ಕ ಹುಡುಗ ಇದ್ದಾನೆ, ಏನು ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ, ಇವ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅಲ್ಲೋ ಕೇಳ್ತಾನೆ, ಅದು ಎಲೆಕ್ಷನಲ್ಲಿ ಹೇಳಿದ್ದು ಎಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಒದ್ ಕಳಿಸ್ಬಿಡ್ತಾನೆ. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಮಾಡ್ರೆ ದುಡ್ಡು ಮಾಡಲೇಬೇಕು, ಆದ್ರೆ MLA ಆಗಲೇಬೇಕು ಅಂತ ಹೇಳ್ತಾನೆ. ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ MLA ಆಗಕ್ಕೆ ಅಥವಾ ಯಾವ ಥರ ಲೀಡರ್ಶಿಪ್ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ. ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ. ಸೊ ಈ ಸಿನಿಮಾ ಇಷ್ಟು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನೀಗ ಒಂದು 15 ನಿಮಿಷ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಯಾರು ಏನೋ ಬೋರ್ ಆದರೆ ಅಪ್ಪ ಸಾಕು ನಿಲ್ಸಬೇಡಪ್ಪ ಅನ್ನಿ ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲ, ನನ್ನ ಪಾತ್ರ ಹೀರೋನೇ ಸರ್. ಒಂದು 10 ನಿಮಿಷ. ಫಸ್ಟು ನಾನು ಡೈರೆಕ್ಟರ್ ಆಗ್ಬೇಕಂತ ತುಂಬ ಕನಸಿತ್ತು. ಏನೋ ಒಂದು 10 ಸಿನಿಮಾ 15 ಸಿನಿಮಾ ಅಲ್ಲ, ಒಂದು 3 ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು. ಒಂದು ಕತೆ ಬರೆಯೋಕ್ಕೆ ಒಂದು 2 ಮೂಟೆ ಬರೆದಾಕ್ಬಿಟ್ಟಿದೆ. ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ.
ಕತೆ ಹೆಂಗೆ ಮಾಡಬೇಕು, ಚಿತ್ರಕಥೆ ಹೆಂಗೆ ಮಾಡಬೇಕು, ಸಂಭಾಷಣೆ ಹೆಂಗೆ ಮಾಡಬೇಕು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ. ಆದರೂ 2 ಮೂಟೆ ಬರೆದುಬಿಟ್ಟಿದ್ದೆ. ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ. ನಮ್ಮ ಅಪ್ಪ ಹೇಳ್ತಾರೆ, ಏಯ್ ದನ ಬಿಟ್ಕೊಂಡು ಹೋಗ ಅಂತ. ಆಮೇಲೆ ಒಂದು 2-3 ಸತಿ ಹೇಳಿದೆ ಹಂಗೆ ಅಂತ. ನಾನು 2016 ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮನೆ ಬಿಟ್ಟೆ ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದೆ. ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜನ್ ಥರನೇ ನೋಡ್ಕೊಂಡ. ಏಯ್ ನಾನು ಆಫೀಸ್ಗೆ ಹೋಗ್ತೀನಿ, ನಾನು ತಿಂದವೆಲ್ಲ ತೊಳಿಬೇಡ ಗುರು, ನಾನು ಬಂದೆಲ್ಲ ಮಾಡ್ಕೋತೀನಿ ಅಂತ ಹೇಳ್ದ. ಆಮೇಲೆ ನಾನು ಅವ್ನು ಬರೋ ಅಷ್ಟರಲ್ಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆಯೆಲ್ಲ ನೀಟ್ ಮಾಡಿಬಿಡೋನೆ. ನನಗೆ 4-5 ತಿಂಗಳು ಜಗ ಅಂದ್ಬಿಟ್ಟು ಅನ್ನ ಆಗ್ತಾ. ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ. ಮತ್ತೆ ಊರವರೆಲ್ಲ ಹೇಳಿದ್ರು, ಏಯ್ ನಮಗೆಲ್ಲ ಸಿನಿಮಾ ನಮಗೆ ನಮ್ಮಂಥವ್ರಿಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು. ಆದರೆ ನಾನು ಕೇಳಲಿಲ್ಲ. ಸರಿ ಮತ್ತೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವ್ರ ಮನೆಗೆ ಹೊಟ್ಟೋಗ್ಬಿಟ್ಟೆ. ಅವ್ರ ಮನೇಲಿ 4 ತಿಂಗಳಿದ್ದೆ. ಸೇಮ್ ಇದೆ ಅಂತ ಹೇಳಿ ಒಂದೇ ಮಾತಂಗೆ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ಬ ಡೈರೆಕ್ಟರ್ ತಗೋದೆ, ಅಲ್ಲೇ ಅವ್ರ ಮನೇಲಿ ಇದ್ದಂಗೆ. ಅವ್ರು ಹೇಳಿದ್ರು, ನೀನು ಸಿನಿಮಾ ಮಾಡ್ತೀಯಾ, ಹಾಗಾದರೆ ಒಂದು ಯಾವ್ದಾರ ಮ್ಯಾಗ್ಝಿನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡಿಸೋ ನೋಡೋಣ ಅಂತ ಹೇಳಿದ್ರು. ಕತೆ ತಾನೆ ಅಂದ್ಬಿಟ್ಟು ನಾನು 3 ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕ್ಕೆ. ಸುಧಾ ಮ್ಯಾಗ್ಝಿನ್ನು ಆಫೀಸ್ ಬಂದು MG ರೋಡಲ್ಲಿರೋದು. ಏನು ಸೆಲೆಕ್ಟೇ ಆಗಲಿಲ್ಲ. ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಹೊಟ್ಟದೆ ಡೈರೆಕ್ಟು. ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುಡಿಹಳ್ಳಿ ನಾಗರಾಜ್ ಅಂತ. ಅಲ್ಲ ಸರ್, ನಾನು 3 ತಿಂಗಳಿಂದ ಕಳಿಸ್ತಾ ಇದ್ದೀನಿ, ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ. ಇವನು ಯಾರ ಇವನು ಅಂದ್ಬಿಟ್ಟು, ಹಿಂಗಿರ್ಬೇಕಪ್ಪ ಕತೆ ಅಂದರೆ ಹಿಂಗಿರ್ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಾಡಿಸ್ದೆ, ಪಬ್ಲಿಷ್ ಮಾಡಿಸ್ದೆ. ಆ ಡೈರೆಕ್ಟರ್ ಸಿಗದೆ ಹೋದರು. ಕೊನೆಗೆ ನಾನು ಡೈರೆಕ್ಟರ್ ಮೀಟ್ ಮಾಡಿದ್ದಂದರೆ ಕಾಶಿನಾಥ್ ಸರ್, ಜಯನಗರದಲ್ಲಿ ಮನೆ ಅವ್ರದ್ದು. ಓದೇಡ್ಕೆ ಸಿಕ್ಕಿದ್ರು. ಅವರು ಕರ್ಸ್ಕೊಂಡ್ರು ಮನೆ ಮೇಲೆ, ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು. ನಿಮ್ಮಪ್ಪ, ಆಮೇಲೆ ಅವರು ಒಂದೇ ಮಾತಾಡಿದ್ರು, ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ. ನಾನು ವ್ಯವಸಾಯ ಸರ್ ಅಂದೆ. ಮ್ಯಾಕೆ ಹೇಳು ಅಂದರು. ಯಾಕೆ ಸರ್ ಅಂದೆ. ಹೇಳು ಅಂದರು. ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು. ಯಾಕೆ ಸರ್ ಅಂದೆ. ಕೊಡಿಲಿ ಅಂದರು. ನಮ್ಮ ಅಪ್ಪನ ಹತ್ರ ಫೋನ್ ಇಲ್ಲ ಸರ್ ಅಂದೆ. ಸರಿ ಆಯಿತು, ಸಿನಿಮಾ ಕಡೆ ಮಕಾಗಿಕ ಹಾಕ್ಬಿಟ್ಟು ಆಮೇಲೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಸರಿನಾ? ಈಗ ಇಲ್ಲಿ ಊಟ ಮಾಡ್ದ. ಊಟ ಆಯ್ತು ಸರ್. ಹಿಂಗೇ ಹೋಗು, ಬಸ್ ಸ್ಟಾಪ್ ಬನಶಂಕರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು, ಹೋಗಿ ಮನೆಗೆ ಅಂದರು. ನಾನು ಅಲ್ಲಿ ಡಿಸೈಡ್ ಮಾಡಿದೆ ಏನಂತ, ಇನ್ನು ಯಾರ ಮನೆ ತಗೊಂಡು ನಿಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮನೆ ಕರ್ಸ್ಕೊಂಡು ತಿರ್ಗಾ ಏನೋ ಇದು ಮಾಡಿದೆ. ಅದೆಲ್ಲ ಹೇಳ್ಬಾರ್ದು, ಒಂದು ಟೈಮ್ ಬರ್ತು ಹೇಳ್ತೀನಿ. ಊರೆಲ್ಲ ಹೇಳಿದ್ರು, ನಾನು ಏನೋ ಕೇಳಿದೆ. ಹೋದೆ, ಸರಿಯಪ್ಪ ನಮ್ಮ ಹತ್ರ ಇರೋದು 8 ಲಕ್ಷ, ಸಿನಿಮಾ 8 ಲಕ್ಷಕ್ಕೆಲ್ಲ ಆಗಲ್ಲ ಅಂದರು. ಸರಿ. ಆಮೇಲೆ ನಾನು ಏನೋ ಮಾಡಿದೆ. ಆಮೇಲೆ ನಮ್ಮ ಅಣ್ಣ, ಬೇಡ ಬಿಡು, ಅವನೇನೋ ಆಸೆ ಈಡೇರಿಸ್ಕೊಳ್ಳಿ, ಸಾಲಾಗಿಲ್ಲ ಮಾಡಿ ಹಾಕ್ಬಿಡೋಣ ಅಂದರು. ಸರಿ ಆಯಿತು, ಒಪ್ಕೊಬಿಟ್ರು. ಈ ಕತೆ ಹೆಂಗೆ ಬರೆಯೋದು ಎಲ್ಲ 2 ಮೂಟೆ ಬರೆದಿದ್ದೆ, ಎಲ್ಲ ಸೋಸ್ದೆ. ನೀಟಾಗಿ ಬರ್ಕೊಂಡೆ. ನನ್ನ ಫ್ರೆಂಡ್ ಇದ್ದ, ಇದೇ ಶಿವಕುಮಾರ್, ಇಲ್ಲೇ ನಿಂತವ್ರೆ ಅವರು, ಸಹೋದರಿಯಲ್ಲಿ. ಅವ್ರ ಹತ್ರಕ್ಕೆ ಸ್ಟ್ರೈಟ್ ಬಂದ್ಬಿಟ್ಟು ಸರ್ ಫೀಚರ್ ಮಾಡಬೇಕು. ಎಷ್ಟು ಸೀನ್ ಬಂದವು ಸರ್ ಅಂದೆ. ಒಂದು ಸಿನಿಮಾಗೆ ಎಷ್ಟು ಸೀನ್ ಬರ್ತಾವೆ ಸರ್ ಅಂದೆ. ಅವರು, ಸಿನಿಮಾ ಅಂದರೆ ಏನಂತ ತಿಳ್ಕೊಂಡಿದ್ದೀನಿ, ಶಾರ್ಟ್ ಡಿವೈಡ್ ಮಾಡಬೇಕು, ಸ್ಕ್ರೀನ್ ಪ್ಲೇ ಮಾಡಬೇಕು, ಅದು ಇದು 250 ಸೀನ್ ಬರ್ತವೆ ಅಂದರು. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಹೋಗಿ ಮನೆಗೆ. ಅಲ್ಲ ಗುರು, 50 ಸೀನ್ ಬರೆಯೋದಕ್ಕೆ 2 ಮೂಟೆ ಬರೆದಿದ್ದೀನಿ, 250 ಸೀನು 5 ಸಿನಿಮಾ ಆಯ್ತು ಅದು ಅಂದ್ಬಿಟ್ಟು ಹೋಗಿ ಮನೆಗೊಂಡೆ. ಸರಿ ಆಯಿತು ಅಂದ್ಬಿಟ್ಟು ನನಗೆ ಯಾವೇನೋ ಓಡಲ್ಲ 250 ಸೀನ್ ನಮ್ಮ ಕೈಲಿ ಅದು ಸರ್ ಇಲ್ಲ, ದಾರಿ ಬಂದು ಹೇಳ್ಬಿಡ್ತೀನಿ. ಇಲ್ಲ, ಒಂದೇ ಒಂದು ನಿಮಿಷ ಸರ್. ಮತ್ತೆ ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ, ಯಾಕಂದ್ರೆ ಅವರು ನನಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದು ಈ SSKB ಪ್ರೊಡಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಅವರೆಲ್ಲ ನನ್ನ ಅವ್ರ ಆಕ್ಚುಲ್ ಮನೆ ಮಗಳು ತರ ನೋಡ್ಕೊಂಡ್ರು. ತುಂಬಾ ಖುಷಿ ಆಯ್ತು. ಎಲ್ಲರೂ ಟ್ರೈಲರ್ ನೋಡಿದೀರ ಅನ್ಕೊಂತೀನಿ. ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ. ಫಿಲಮೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು. ಇಲ್ಲ, ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದ್ದೀನಿ. ನನ್ನ ಚೈಲ್ಡ್ಹುಡ್ ಅಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ.